ದರ್ಶನ್ ಮತ್ತು ಗ್ಯಾಂಗ್ನಿಂದ ಕೊಲೆ ಪ್ರಕರಣದ A1 A2 ಬೇಲ್ ಆದ್ರೂ ಕೂಡ A5 ಗಿಲ್ಲ ಬಿಡುಗಡೆಯ ಭಾಗ್ಯ. A5 ನಂದೀಶ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. 57ನೇ ಸೆಷನ್ ಕೋರ್ಟ್ ನಲ್ಲಿ ಇವತ್ತು ಅರ್ಜಿ ವಿಚಾರಣೆ. 7 ಆರೋಪಿಗಳಿಗೆ ಜಾಮೀನು ನೀಡಿರುವಂತಹ ಹೈಕೋರ್ಟ್ ಇವತ್ತು ನಂದೀಶ್ಗೆ ಬೇಲ್ಗೆ ವಕೀಲ ಕೆ ರಾಮ್ ಸಿಂಗ್ ವಾದವನ್ನ ಮಾಡಲಿದ್ದಾರೆ. ನೋಡಿ, ಈ ಪ್ರಕರಣದಲ್ಲಿ ಈಗ ಆಲ್ರೆಡಿ 7 ಜನಕ್ಕೆ ಬೇಲ್ ಸಿಕ್ಕಿದೆ. ಆದ್ರೆ A1 A2 ಸಿಕ್ಕಿದ್ರು A5ಗೆ ಮಾತ್ರ ಬಿಡುಗಡೆಯ ಭಾಗ್ಯ ಸಿಕ್ಕಿರ್ಲಿಲ್ಲ. ನಂದೀಶ್ಗೆ ಅವರ ಮನೆಯಲ್ಲಿ ನಮಗೆ ವಕೀಲರನ್ನ ಇಟ್ಟು ವಾದ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಮ್ಮ ಹತ್ರ ಅಷ್ಟು ಹಣಕಾಸಿನ ವ್ಯವಸ್ಥೆ ಇಲ್ಲ, ಆರ್ಥಿಕವಾಗಿ ನಾವು ಸಂಕಷ್ಟವನ್ನ ಎದುರಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಬಿಡಿಸ್ಕೊಂಡು ಬರದಿದ್ರೆ ಯಾರಾದ್ರೂ ಬಿಡಿಸ್ಕೊಂಡು ಬರ್ಲಿ ಅಂತಾನು ಹೇಳಿದ್ರು. ಫೈನಲಿ ಇದೀಗ A5 ನಂದೀಶ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗ್ತಾ ಇದೆ. 57ನೇ ಸೆಷನ್ ಕೋರ್ಟ್ ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯುತ್ತೆ. 7 ಆರೋಪಿಗಳಿಗೆ ಜಾಮೀನನ್ನ ಈಗ ಆಲ್ರೆಡಿ ಹೈಕೋರ್ಟ್ ನೀಡಿದೆ. ಇವತ್ತು ನಂದೀಶ್ಗೆ ಬೇಲನ್ನ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆ ರಾಮ್ ಸಿಂಗ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದೇನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈ ಪ್ರಕರಣದಲ್ಲಿ ದರ್ಶನ್ ಅನ್ನ ನಂಬಿಕೊಂಡು ಅನೇಕರು ಕೆಲಸದಲ್ಲಿ ಭಾಗ್ಯ ಆಗಿದ್ರು. ಏನ್ ಕೆಲಸ ಹೇಳಿದ್ರು ಆ ಕೆಲಸದಲ್ಲಿ ಭಾಗ್ಯ ಆಗಿದ್ರು. ಆದ್ರೆ 7 ಜನಕ್ಕೆ ಬೇಲ್ ಸಿಕ್ಕಿದೆ. ಆಲ್ರೆಡಿ ಅವ್ರವ್ರ ಮನೇಲಿ ಇದ್ದಾರೆ. ಅದೇ ನಂದೀಶ್ಗೆ ಮಾತ್ರ ಬೇಲ್ ಸಿಕ್ಕಿರ್ಲಿಲ್ಲ. ಅವರ ತಂದೆ ತಾಯಿ ಮಾತನಾಡಿದ್ರು. ಹಿಂದೆ ನಾವು ಒಂದು ಸತಿ ಜೈಲಿಗೆ ಹೋಗಿದ್ವಿ, ಮಾತನಾಡಿಸ್ಕೊಂಡು ಬಂದಿದ್ವಿ ಬಿಟ್ರೆ ಇನ್ನೇನು ವಿಚಾರವೂ ಕೂಡ ನಮಗೆ ಗೊತ್ತಿಲ್ಲ. ಯಾವುದೇ ವಿಚಾರಗಳ ಬಗ್ಗೆ ನಾವು ಪ್ರಸ್ತಾಪವನ್ನು ಮಾಡಿಲ್ಲ. ಬಿಡಿಸ್ಕೊಂಡು ಬರೋದಕ್ಕೂ ಕೂಡ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರು. ಆರ್ಥಿಕವಾಗಿ ಸಂಕಷ್ಟವನ್ನ ಎದುರಿಸ್ತಾ ಇದ್ದೀವಿ, ವಕೀಲರನ್ನ ಇಟ್ಟು ವಾದ ಮಾಡಿಸುವಷ್ಟು ನಮಗೆ ಶಕ್ತಿ ಇಲ್ಲ ಅನ್ನೋದನ್ನ ಕೂಡ ಹೇಳಿದ್ರು. ಇದೀಗ ವಕೀಲರು ವಾದವನ್ನ ಮಂಡಿಸಲಿದ್ದಾರೆ. ವಕೀಲ ಕೆ ರಾಮ್ ಸಿಂಗ್ ವಾದವನ್ನ ನಂದೀಶ್ ಪರವಾಗಿ ಮಂಡಿಸಲಿದ್ದಾರೆ. ಸೊ ನಂದೀಶ್ಗೆ ಬೇಲ್ನ ಭಾಗ್ಯ ಸಿಗುತ್ತಾ ಅಥವಾ ಸಿಗಲ್ವಾ, ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಈ ಪ್ರಕರಣದಲ್ಲಿ ಎಲ್ಲರೂ ಹೊರಗಡೆ ಬಂದ್ರು ನಂದೀಶ್ A5 ಮತ್ತು A6 ವಿಚಾರದಲ್ಲಿ ಸ್ವಲ್ಪ ಗೊಂದಲ ಆಗಿತ್ತು. A5 ನಂದೀಶ್ನ ವಿಚಾರದಲ್ಲಿ ಅವರ ತಂದೆ ತಾಯಿ ಕೂಡ ನಾವು ಹೆಲ್ಪ್ಲೆಸ್ ಅಂತ ಹೇಳ್ಬಿಟ್ಟಿದ್ರು. ನಮ್ಗೆ ಏನು ಮಾಡೋದಕ್ಕಾಗಲ್ಲ, ನಾವೆಲ್ಲ ದರ್ಶನ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅವರೇ ಬಿಡಿಸ್ಕೊಂಡು ಬರಬೇಕು, ಅವರ ಜೊತೆಗೆ ಇರ್ತಿದ್ದು, ಅವರೇ ಇದನ್ನ ನೋಡ್ಕೋಬೇಕು, ಬಿಟ್ರೆ ನಾವಿನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ದರ್ಶನ್ ಕೂಡ ಆಲ್ರೆಡಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಾಗಿದೆ. ಆದರೆ ನಂದೀಶ್ಗೆ ಮಾತ್ರ ಇನ್ನೂ ಬೇಲೆ ಸಿಕ್ಕಿಲ್ಲ. ಇವತ್ತು ವಾದವನ್ನ ಮಂಡಿಸಲಾಗುತ್ತೆ ನಂದೀಶ್ ಪರ ವಕೀಲರು.